ಒಂದೆರಡಲ್ಲ ಕಣ್ರಿ, ಕಾಮ ಲಾಕರ್ ಬಟ್ಟನ ಅವಾಂತರ. ಗೋಶಾಲೆ ಹೆಸರಿನಲ್ಲಿ ಜಮೀನು ಖರೀದಿಯನ್ನ ಮಾಡಿಕೊಂಡು ದುರ್ಬಳಕೆ. ಶಿವಮೊಗ್ಗದಲ್ಲಿ 10 ಎಕರೆ ಜಮೀನು ಖರೀದಿ ಮಾಡಿರ್ತಾರೆ ಈ ಭಟ್ರು. ಒಂದೆರಡಲ್ಲ, ಕಾಮ ಲಾಕರ್ ಬಟ್ಟನ ಅವಾಂತರಗಳು. ಗೋಶಾಲೆ ಹೆಸರಿನಲ್ಲಿ ಜಮೀನನ್ನ ಖರೀದಿ ಮಾಡ್ಕೊಂಡಿರ್ತಾರೆ. ಮಾಡ್ತೀನಿ ಏನೋ ಗೋಶಾಲೆ, ಆದ್ರೆ ದುರ್ಬಳಕೆ ಮಾಡ್ಕೊಂಡಿರ್ತಾರೆ. ಶಿವಮೊಗ್ಗದಲ್ಲಿ 10 ಎಕರೆ ಜಮೀನನ್ನ ಖರೀದಿ ಮಾಡಿರ್ತಾರೆ ಭಟ್ರು. ಗೋಶಾಲೆ, ಮಠ, ದೇವಸ್ಥಾನವನ್ನ ಮಾಡ್ತೀನಿ ಅಂತ ಖರೀದಿ ಮಾಡಿರ್ತಾರೆ. 5 ವರ್ಷದ ಹಿಂದೆ 3.5 ಕೋಟಿ ವೆಚ್ಚದಲ್ಲಿ ಜಮೀನನ್ನ ಖರೀದಿ ಮಾಡಿರ್ತಾರೆ. ಈಗ ಆ ಜಮೀನಿನ ಮಾರುಕಟ್ಟೆ ಮೌಲ್ಯ 6 ಕೋಟಿ. ಕಮಲಾಕರ್ ಭಟ್ ಗೋಶಾಲೆಗೆ ಶೃಂಗೇರಿ ಶ್ರೀ ಭೇಟಿ ಕೊಟ್ಟಿರ್ತಾರೆ. ಕೆಲವೇ ತಿಂಗಳಲ್ಲಿ ಬಂದ್ ಆಗಿರುತ್ತೆ ಭಟ್ನ ಗೋಶಾಲೆ. ಗೋಶಾಲೆಯ ಹೆಸರಿನಲ್ಲಿ ಹೋಮವನ್ನ ನಡೆಸಿರ್ತಾರೆ ಜ್ಯೋತಿಷಿ. ಗೋಶಾಲೆ ಮಾಡ್ತೀನಿ ಅಂತ ಹೇಳಿ ಖರೀದಿ ಮಾಡಿರ್ತಾರೆ. ಆ ಒಂದು ಟೈಮ್ನಲ್ಲಿ ಅಂದರೆ 5 ವರ್ಷದ ಹಿಂದೆ ಇದಕ್ಕೆ ಬೆಲೆ 3.5 ಕೋಟಿ ಕೊಟ್ಟು ಜಮೀನನ್ನು ಖರೀದಿ ಮಾಡ್ಕೊಂಡಿರ್ತಾರೆ. ಬಟ್ ಇದು ಗೋಶಾಲೆ ರೀತಿಯಾಗಿ ಕಾಣಿಸ್ತಾ ಇದೆಯಾ? ಯಾವ ಲಕ್ಷಣವೂ ಇಲ್ಲ. ಗೋಶಾಲೆಯ ಯಾವುದೇ ರೀತಿಯಾದಂಥ ಲಕ್ಷಣಗಳಂತೂ ಇಲ್ವಲ್ಲ. ಈಗ ಇದರ ಮೌಲ್ಯ ಬಂದು 6 ಕೋಟಿ ರೂಪಾಯಿ. ನೋಡಿ, ಗೋಶಾಲೆಯ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡಿಬಿಟ್ಟು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇವರು. ಶಿವಮೊಗ್ಗದಲ್ಲಿ 10 ಎಕರೆ ಜಮೀನನ್ನು ಖರೀದಿ ಮಾಡಿರ್ತಾರೆ. ಯಾವಾಗ? 5 ವರ್ಷದ ಹಿಂದೆ. ಯಾತಕ್ಕೋಸ್ಕರ? ಗೋಶಾಲೆ ಮಾಡ್ತೀನಿ, ಮಠ ಮಾಡ್ತೀನಿ, ದೇವಸ್ಥಾನ ಮಾಡ್ತೀನಿ ಅಂಥೇಳಿ 3.5 ಕೋಟಿ ವೆಚ್ಚದಲ್ಲಿ ಜಮೀನನ್ನು ಖರೀದಿ ಮಾಡಿದರು. ಈಗ ಆ ಒಂದು ಜಮೀನಿನ ಮಾರುಕಟ್ಟೆ ಮೌಲ್ಯವನ್ನು ನೋಡೋದಾದರೆ 6 ಕೋಟಿ ರೂಪಾಯಿ. ಏನೂ ಇಲ್ಲ ಅಲ್ಲಿ. ಯಾವುದೇ ರೀತಿಯಾದಂಥ ಗೋಶಾಲೆ ಕಾಣಿಸ್ತಾ ಇಲ್ಲ, ಮಠ ಕಾಣಿಸ್ತಾ ಇಲ್ಲ. ಚಿಕ್ಕದಾಗಿ ಯಾವುದೋ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಯಾರೂ ಹೋಗುವಂತಹ ರೀತಿಯಾಗಿ ಇಲ್ಲ. ಎಲ್ಲ ಕೂಡ ಕಲ್ಲು ಮಣ್ಣಿನಿಂದ ತುಂಬಿಕೊಂಡಿದೆ ಅದು. ಸೊ ಭಕ್ತಾದಿಗಳು ಬರುವಂತಹ ರೀತಿಯಾಗಿ ಅದೇನು ಕಾಣಿಸ್ತಾ ಇಲ್ಲ. ಇದು ನೋಡಿ, ಕೆಲವೇ ತಿಂಗಳಿನಲ್ಲಿ ಬಂದ್ ಆಗಿರುತ್ತೆ. ಇವರು ಗೋಶಾಲೆ ಮಾಡ್ತೀನಿ ಅಂತ ಮಾಡಿರ್ತಾರಲ್ಲ, ಕೆಲವೇ ತಿಂಗಳಿನಲ್ಲಿ ಇದು ಬಂದ್ ಆಗಿರುತ್ತೆ. ಸೊ ಗೋಶಾಲೆಯ ಹೆಸರಿನಲ್ಲಿ ಹೋಮವನ್ನು ಕೂಡ ನಡೆಸ್ತಾ ಇರ್ತಾರೆ ಜ್ಯೋತಿಷಿ.